ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ, ಆತನ ಮಹಿಮೆ ಪಡಿಸುವ, ಆತನ ಘನಪಡಿಸುವ, ಆತನ ನಾಮವನ್ನು ನಾವು ಯಾವತ್ತೂ ಮೇಲಕ್ಕೆತ್ತುವ. ಪ್ರೇರೆ, ಒಂದು ವೇಳೆ ನೀವು ಯಾವುದೇ ಸಂಕಟ, ಕಷ್ಟ, ದುಃಖ, ನೋವು, ಚಿಂತೆಯಲ್ಲಿದ್ದರೆ ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ತಂದೆಯನ್ನು ಆರಾಧಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತು, ಆ ವಾಕ್ಯವು ಸತ್ಯದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತು, ಆ ವಾಕ್ಯವು ಸತ್ಯದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಜೀವಿಸುವರು, ದೇವರು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ಜೀವಿಸುವರು, ದೇವರು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ನೀಡಿದ ವಚನ, ಸತ್ಯ ಮಾರ್ಗ ತೋರಿದ ವಚನ, ಮನುಷ್ಯನಾದ ತಿರುವಚನ, ಯೇಸುವೆ ಜೀವ ವಚನ. ನಿತ್ಯ ಜೀವ ನೀಡಿದ ವಚನ, ಸತ್ಯ ಮಾರ್ಗ ತೋರಿದ ವಚನ, ಮನುಷ್ಯನಾದ ತಿರುವಚನ, ಯೇಸುವೆ ವಚನ. ರಕ್ಷಣೆ ನೀಡಿದ ಯೇಸುವಿಗೆ ಹಲ್ಲೆಲೂಯ ಹಾಡೋಣ, ಜೀವಿಸುವ ದೇವಪುತ್ರ ನಿನ್ನ ನಾವು ಸ್ತುತಿಪೆವು. ರಕ್ಷಣೆ ನೀಡಿದ ಯೇಸುವಿಗೆ ಹಲ್ಲೆಲೂಯ ಹಾಡೋಣ, ಜೀವಿಸುವ ದೇವಪುತ್ರ ನಿನ್ನ ನಾವು ಸ್ತುತಿಪೆವು. ಜೀವಿಸುವರು, ಯೇಸು ಜೀವಿಸುವರು, ಎಂದು ಎಂದೆಂದು ಜೀವಿಸುವರು. ಜೀವಿಸುವರು, ಯೇಸು ಜೀವಿಸುವರು, ಜೀವಿಸುವರು. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ಸತ್ಯದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಜೀವಿಸುವರು, ದೇವರು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ಜೀವಿಸುವರು, ಯೇಸು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ಜೀವಿಸುವರು, ಆತ್ಮರು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು. ಪ್ರೇರಿ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಫಿಲಿಪಿಯನ್ 3:1. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಅಪೊಸ್ತಲ ಪೌಲನು 3ನೇ ಅಧ್ಯಾಯ 1ನೇ ವಚನ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷಪಡ್ರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ಇಲ್ಲಿ ಮಾತಾಡುತ್ತಾನೆ, ಕಡೆ ಮಾತೇನೆಂದರೆ ನನ್ನ ಸಹೋದರರೇ ಸಂತೋಷಪಡ್ರಿ, ರಿಜಾಯ್ಸ್. ಓಕೆ, ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ, ನಿಮ್ಮನ್ನಾದರೂ ದೃಢ ಮಾಡುತ್ತದೆ. ಅದರ ಅರ್ಥ, ಈ ಸಂತೋಷ ಪಡ್ರಿ ಎಂಬ ಮಾತನ್ನು ಆತನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 17-20 ಸರ್ತಿ ಬರೆದಿದ್ದಾನೆ. ನಾವು ನೋಡುತ್ತೇವೆ, more than 17 times ಆತನು ಬರೆದಿದ್ದಾನೆ. ಈ ಲೆಟರನ್ನು ಆತನು ಬರೀತಿರುವಾಗ, ಫಿಲಿಪಿಯರಿಗೆ ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ, ಆತನು ರೋಮಾಪುರದ
ಆ ಜೈಲಿನಲ್ಲಿದ್ದ, ಸೆರೆಮನೆಯಲ್ಲಿ ಸುವಾರ್ತೆಯ ನಿಮಿತ್ತವಾಗಿ. ಸೆರೆಮನೆಯಲ್ಲಿದ್ದಾಗ ಆತನ ಪರಿಸ್ಥಿತಿ ಅಷ್ಟೊಂದು ಸರಿರಲಿಲ್ಲ. ಹೇಗೆ ಅಂತ ಹೇಳಿದ್ರೆ, ಎನಿ ಟೈಮ್ ಆತನನ್ನು ಕೊಂಡೋಗಿ ಮರಣದಂಡನೆ ಕೊಡ್ಬೋದು. ನಾನು ಮೊದಲು ಕೂಡ ಇದರ ಬಗ್ಗೆ ನಾನು ಮಾತಾಡಿದ್ದೆ. ಈ ಪತ್ರಿಕೆಯನ್ನು ಆತನು ಬರೀತಿರುವಾಗ ರೋಮಾಪುರದ ಸೆರೆಮನೆಯಲ್ಲಿ ಆತನಿದ್ದ. ಆ ಸೆರೆಮನೆಯಲ್ಲಿ ಅನೇಕ ರೀತಿಯ ಶಿಕ್ಷೆಗಳಿದ್ದವು. ಒಂದು ರೋಮಾಪುರದ ಶಿಕ್ಷೆ ಹಸಿದ ಸಿಂಹಗಳಿಗೆ ಹಾಕುವಂಥದ್ದು, ಒಬ್ಬ ಕೈದಿಯನ್ನು, ಅಥವಾ ಕುದಿಯುವ ಎಣ್ಣೆಯಲ್ಲಿ ಹಾಕುವಂಥದ್ದು, ಅಥವಾ ತಲೆ ಕಡಿಯುವಂಥದ್ದು. ಹೀಗೆ ಅನೇಕ ಶಿಕ್ಷೆಗಳಿದ್ದವು. ಇವನ ಕಣ್ಣ ಮುಂದೆ ಅನೇಕರು ಸಾಯ್ತಾ ಇದ್ದರು. ಇವನಿಗೆ ಎನಿ ಟೈಮ್ ಕೊಂಡೋಗ್ಬೋದು. ಬಟ್ ಆ ಪರಿಸ್ಥಿತಿಯಲ್ಲಿ ಕೂಡ ಅಪೊಸ್ತಲ ಪೌಲ್ ಹೇಳುತ್ತಾನೆ, ಸಂತೋಷಪಡ್ರಿ. ಮೊದಲು ಬರೆದ ಸಂಗತಿಗಳನ್ನು ಪುನಃ ಬರೀಲಿಕ್ಕೆ ನನಗೇನು ಬೇಜಾರಾಗುವುದಿಲ್ಲ. ಅದರರ್ಥ ಒಂದು ಮಾತು ಒಮ್ಮೆ ನಾವು ಕೇಳಿದಾಗ ಅದನ್ನು ಪುನಃ ಕೇಳಿದಾಗ ಕೆಲವರಿಗೆ ಅದೊಂದು ರೀತಿ ಎಂತ ಮಾತಾಡಿದ್ದೆ ಮಾತಾಡ್ತಾನಂತ. ಪ್ರೇರೆ, ದೇವರ ವಾಕ್ಯವನ್ನು ನಾವು ಯಾವತ್ತೂ ಮಾನುಷಿಕ ಬುದ್ಧಿಯಿಂದ ಅರ್ಥ ಮಾಡುವಂಥದ್ದಲ್ಲ. ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ. ಒಬ್ಬ ದೇವಸೇವಕ ಅದನ್ನು ಫೈತಲ್ಲಿ ಅದನ್ನು ರಿಲೀಸ್ ಮಾಡುವಾಗ, ಆ ಮಾತಾಡುವಾಗ ಮಾತು, ಅದರ ಹಿಂದೆ ಜೀವ ಇದೆ, ಅದರ ಹಿಂದೆ ಪರಲೋಕ ಬ್ಯಾಕಪ್ ಮಾಡ್ತದೆ, ಅದರ ಹಿಂದೆ ಜೀವ ಮತ್ತು ಆತ್ಮ ಇದೆ, ಅದರ ಹಿಂದೆ ದೇವರ ಕೃಪೆ ಇದೆ, ಅದರ ಹಿಂದೆ ವರ್ಗಾವಣೆ ಇದೆ. ಒಬ್ಬನ ದೇವರ ವಾಕ್ಯವನ್ನು ಕೇಳುವುದಂತ ಹೇಳಿದರೆ, ಸೇಮ್ ವರ್ಡ್ ಪುನಃ ಪುನಃ ಕೇಳುವುದಂತ ಹೇಳಿದರೆ, ಅವನ ಆತ್ಮಿಕ ಮನುಷ್ಯ ಆತನು ದೃಢವಾಗುತ್ತಾನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಅದು ನಿಮ್ಮನ್ನು ದೃಢ ಮಾಡುತ್ತದೆ ಪುನಃ ಪುನಃ. ಅದರಿಂದ ಯಾವುದೇ ಮೆಸೇಜನ್ನು ನೀವು ಒಮ್ಮೆ ಕೇಳಿದಾಗ ಪುನಃ ಪುನಃ ಕೇಳ್ರಿ, ಅಂಟಿಲ್ ನಿಮ್ಮ ಹೃದಯದಲ್ಲಿ ದೃಢತೆ ಬರುವ ತನಕ ಕೇಳ್ರಿ. ಒಂದು ವೇಳೆ ನಿಮಗೆ ಭಯ ಇರ್ಬೋದು, ಭಯದ ಫೀಲಿಂಗ್ ಇರ್ಬೋದು. ಒಂದು ನೆನಪಿಟ್ಟುಕೊಳ್ಳಿ, ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡುವ ಮುಂಚೆ ಆ ಭಯದ ಆತ್ಮ ನಿಮ್ಮ ಒಳಗಿತ್ತು. ಓಕೆ, ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಿದ ನಂತರ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ನಿಮ್ಮ ಒಳಗೆ ಪ್ರೀತಿ, ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ ನಿಮ್ಮ ಒಳಗಿದೆ. 2 ತಿಮೋತಿ 1:7 ಹೇಳಲ್ಪಟ್ಟಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಅದು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ, ಶಿಕ್ಷಣದ ಆತ್ಮ, ಅದು ಹೇಳಿತನದ ಆತ್ಮ ಅಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆ ಪವಿತ್ರ ಆತ್ಮನು ನಿಮ್ಮ ಒಳಗೆ 24/7 ಆತನು ವಾಸ ಮಾಡುತ್ತಾನೆ. ಈ ವಾಕ್ಯವನ್ನು ನೀವು ಪುನಃ ಪುನಃ ಕೇಳಿದಾಗ ಸೇಮ್ ವರ್ಡ್ ನಿಮ್ಮ ಮನಸ್ಸು ಏನಾಗ್ತದೆ ಅಂತ ಹೇಳಿದರೆ ಸ್ಪಿರಿಚುವಲಿ ಪ್ರೋಗ್ರಾಮ್ ಆಗ್ತದೆ. ನಿಮ್ಮ ಆತ್ಮಕ್ಕೆ ನೀವು ಡಿಫ್ರೆಂಟ್ ಆಗಿ ತೋರಿಸ್ತೀರಿ. ನಿಮ್ಮ ಆತ್ಮಕ್ಕೆ ನೀವು ಸಮಸ್ಯೆಯನ್ನು ತೋರಿಸ್ತಿಲ್ಲ, ನಿಮ್ಮ ಆತ್ಮಕ್ಕೆ ಸಮಾಧಾನವನ್ನು, ಸೊಲ್ಯೂಷನನ್ನು, ಫ್ರೀಡಮನ್ನು ನೀವು ತೋರಿಸ್ತೀರಿ. ವಾಕ್ಯ ಕೇಳುವುದಂದರೆ ನೀವು ನೋಡುವಂಥದ್ದು, ನೀವು ಸ್ಪಿರಿಚುವಲಿ ನೋಡುವಂಥದ್ದು. ಪ್ರೇರೆ, ವಾಕ್ಯಗಳು ಕೇವಲ ಮಾತುಗಳಲ್ಲ, ಅದರ ಹಿಂದೆ ದೇವರ ಶಕ್ತಿ ಇದೆ. ಇಟ್ ವಿಲ್ ಶೋ ಯು, ಅದು ನಿಮಗೆ ತೋರಿಸ್ತದೆ ಆತ್ಮಿಕ ಲೋಕದಲ್ಲಿ ಏನಿದೆ. ನೀವು ಸರಿಯಾದ ಸೈಡಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಸ್ಪಿರಿಚುವಲ್ ಸೈಡಲ್ಲಿ ನೀವು ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೀರಿ. ನೀವು ಶಾರೀರಿಕ ಕಣ್ಣುಗಳಿಂದ ನೀವು ನೋಡುವಂಥದ್ದು ನಂಬುವುದಿಲ್ಲ, ನೀವು ನಂಬುವಂಥದ್ದನ್ನು ನೀವು ನೋಡ್ತೀರಿ. ನೀವು ನಂಬುವುದು ದೇವರ ವಾಕ್ಯವನ್ನು. ಆದ ಕಾರಣ ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಆತ್ಮದಲ್ಲಿ ದೇವರ ಸಂತೋಷದ ಒಂದು ಕ್ಯಾರೆಕ್ಟರ್ ವರ್ಗಾವಣೆ ಆಗಿದೆ. ಯು ಆರ್ ಎ ಸ್ಪಿರಿಟ್, ನೀವು ಆತ್ಮಸ್ವರೂಪಿಗಳು. ನಿಮಗೆ ಪ್ರಾಣ ಇದೆ, ವಿಲ್, ಮೈಂಡ್, ಇಮೋಷನ್. ನೀವು ಶರೀರ ಎಂಬ ಮನೆಯಲ್ಲಿ ವಾಸ ಮಾಡುತ್ತೀರಿ. ಆ ಶರೀರಕ್ಕೆ 5 ಇಂದ್ರಿಯಗಳಿವೆ. ಆ ಶರೀರದ ಒಳಗೆ ಪ್ರವೇಶ ಆಗಲಿಕ್ಕೆ 5 ಬಾಗಿಲುಗಳಿವೆ. ಆ 5 ಬಾಗಿಲುಗಳೇ 5 ಇಂದ್ರಿಯಗಳು. ಆ 5 ಇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ನಾವು ನೋಡ್ತೇವೆ. ಇದರ ಮೂಲಕ ನಿಮಗೆ ಜ್ಞಾನ ಬರುತ್ತದೆ. ಇದರ ಮೂಲಕ ನೀವು ಯೂನಿವರ್ಸಿಟಿಗೆ ಹೋಗಿ ಕಲಿತೀರಿ, ರಿಸರ್ಚ್ ಮಾಡ್ತೀರಿ, ನೀವು ಹುಡುಕುತ್ತೀರಿ, ಡಿಸ್ಕವರ್ ಮಾಡ್ತೀರಿ. ಓಕೆ, ಈ ಬೇಸ್ಡ್ ಆನ್ ದಿಸ್ 5 ಫಿಸಿಕಲ್ ಸೆನ್ಸ್. ಬಟ್ ನೀವು ಆತ್ಮಿಕವಾಗಿ ಕಲಿಯಬೇಕಂತ ಹೇಳಿದರೆ ಯು ನೀಡ್ ಎ ರೆವಲೇಷನ್ ನಾಲೆಜ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನಿಮಗೆ ನಿಮ್ಮ ಆತ್ಮಕ್ಕೆ ಅದು ಪ್ರಕಟ ಆಗಬೇಕು. ದೃಢವಾಗುವುದಂತ ಹೇಳಿದರೆ ಅದು ಪ್ರಕಟವಾಗುವಂಥದ್ದು.
ನೀವು ದೃಢವಾಗಿ ನಿಲ್ಲುತ್ತೀರಿ. ಏನೇ ಅಭಿಪ್ರಾಯಗಳು ಬಂದರೂ ಅಭಿಪ್ರಾಯಗಳನ್ನು ನೀವು ತಿರಸ್ಕರಿಸಿ ನೀವು ಅಂತರ್ಯದಲ್ಲಿ ಯಾವಾಗಲೂ ಸಂತೋಷ ಪಡುವವರಾಗಿರುತ್ತೀರಿ. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ. ನಮ್ಮ ಜೀವಿತ ಇಲ್ಲಿಗೆ ಎಂಡ್ ಆಗೋದಿಲ್ಲ, ಇಲ್ಲಿಗೆ ಅದು ಮುಕ್ತಾಯ ಅಲ್ಲ. ನಾವು ನಿತ್ಯತ್ವಕ್ಕೆ ಜೀವಿಸುವರು ಎಂಬ ತೀರ್ಮಾನ, ಎಂಬ ದೃಢತೆ, ಎಂಬ ಗ್ರಹಿಕೆ ನಿಮಗೆ ಯಾವಾಗಲೂ ಇರುವುದರಿಂದ ನೀವು ಯಾವಾಗಲೂ ಆನಂದ ಪಡುತ್ತೀರಿ, ಯಾವಾಗಲೂ ಸಂತೋಷ ಪಡುತ್ತೀರಿ. ಓಕೆ, ಅದಕ್ಕೆ ಅಪೊಸ್ತಲ ಪೌಲ್ ಇಲ್ಲಿ ಹೇಳ್ತಾನೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ. ಮೊದಲು ಬರೆದ ಸಂಗತಿಗಳನ್ನು ತಿರುಗಿ ನನಗೆ ಬರೀಲಿಕ್ಕೆ ನನಗೇನು ಬೇಜಾರ ಆಗುವುದಿಲ್ಲ. ಅದು ನಿಮ್ಮನ್ನು ದೃಢ ಮಾಡುತ್ತದೆ. ಇಂಗ್ಲೀಷ್ನಲ್ಲಿ ಹೇಳ್ತದೆ ಇಟ್ ಈಸ್ ಎ ಸೇಫ್ ಗಾರ್ಡ್ ಅಂತ ಹೇಳ್ತದೆ. ಇಟ್ ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳ್ತದೆ. ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ ಅಗೇನ್ಸ್ಟ್ ಎವ್ರಿ ಲೈಸ್ ಆಫ್ ದ ಡೆವಿಲ್. ಸೈತಾನ ಸುಳ್ಳುಗಳಿಂದ, ಸೈತಾನ ಕುತಂತ್ರಗಳಿಂದ ಅಥವಾ ಆತನ ಆಕ್ರಮಣದಿಂದ ನಿಮಗೆ ಸಂತೋಷ ಪ್ರೊಟೆಕ್ಟ್ ಮಾಡುತ್ತದೆ. ಯಾಕಂದರೆ ನೀವು ಸಂತೋಷ ಪಟ್ಟಾಗ ಆತ್ಮಿಕ ನದಿಗಳು ನಿಮ್ಮ ಒಳಗಿಂದ ಹರಿಲಿಕ್ಕೆ ಪ್ರಾರಂಭವಾಗ್ತದೆ. ದಟ್ ಮೀನ್ ಪವಿತ್ರ ಆತ್ಮನೊಂದು ಕ್ಯಾರೆಕ್ಟರ್ ಏನಂತ ಹೇಳಿದರೆ ಅದು ಸಂತೋಷ. ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್ ಆ್ಯಂಡ್ ಜಾಯ್ ಅಂತ ಬೈಬಲ್ ಹೇಳ್ತೇವೆ. ಒನ್ ಆಫ್ ದ ಕ್ಯಾರೆಕ್ಟರ್ ಇಸ್ ದ ಜಾಯ್. ಆ ಜಾಯ್ ಅದು ನಿಮಗೆ ಒಳಗಿಂದ ಅದು ಗೊತ್ತಾಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ. ಫಿಲಿಪಿಯನ್ಸ್ 4:4 ಹೇಳಿದೆ, ಕಡೆ ಮಾತೇನೆಂದರೆ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ಸಂತೋಷ ಪಡುವಂಥದ್ದು ನಿಮ್ಮ ಆಯ್ಕೆ. ನೀವು ಅದನ್ನು ಸಂತೋಷವಾಗಿ ಚೂಸ್ ಮಾಡ್ಬೋದು. ಐ ಆಮ್ ಚೂಸ್ ಟು ರಿಜಾಯ್ಸ್. ಓಕೆ, ನಿಮ್ಮ ಆಯ್ಕೆ. ನೀವು ತನ್ನಷ್ಟಿಗೆ ಕೂತ್ಕೊಂಡಲ್ಲಿ ನಿಮಗೆ ಸಂತೋಷ ಆಗ್ತದಂತ ಅಲ್ಲ, ಅದು ನಿಮ್ಮ ಆಯ್ಕೆ. ಅದೊಂದು ಆಪ್ಷನ್ ಅಲ್ಲ, ಬಟ್ ಯು ಮಸ್ಟ್ ರಿಜಾಯ್ಸ್. ಓಕೆ, ನೀವು ಸಂತೋಷ ಪಡುವಂಥದ್ದು ಸಂತೋಷ ಪಡುವ ಆಪ್ಷನ್ ಅಂತಲ್ಲ, ನೀವು ಸಂತೋಷ ಪಡಬೇಕಂತ ದೇವರ ವಾಕ್ಯ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನೀವು ಆಗಿದ್ದೀರಿ. ಆದ್ದರಿಂದ ಎವ್ರಿ ಟೈಮ್ ಹೇಳ್ರಿ, ನಾನು ಕರ್ತನಲ್ಲಿ ಯಾವಾಗಲೂ ಆನಂದ ಪಡುವನಾಗಿದ್ದೇನೆ. ಸತ್ಯವೇದ ಹೇಳ್ತದೆ, ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಅಫ್ಕೋರ್ಸ್ ಯೇಸು ಕ್ರಿಸ್ತನ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಾಗ ಯು ಆರ್ ಬಾರ್ನ್ ಇನ್ ಟು ಹಿಸ್ ಪ್ರೆಸೆನ್ಸ್. ನೀವು ದೇವರ ಸನ್ನಿಧಿಯಲ್ಲಿ ಹುಟ್ಟಿದ್ದೀರಿ. ಅದಕ್ಕೋಸ್ಕರ 24/7 ಅಂದರೆ ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ ನಿಮ್ಮ ಒಳಗಿರುವ ಸಂತೋಷವನ್ನು ಯಾರೂ ಕೂಡ ಕಸೀಲಿಕ್ಕೆ ಆಗುವುದಿಲ್ಲ. ಅದನ್ನು ಬಿಟ್ಟು ಕೊಡಬೇಕು ನೀವೇ. ಓಕೆ, ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ಯಾವತ್ತೂ ಆತನು ಬಿಟ್ಟು ಹೋಗುವುದಿಲ್ಲ. ಆತನು ನಿಮಗೆ ಯಾವಾಗಲೂ ಸಹಾಯ ಮಾಡುತ್ತಾನೆ. ಪ್ರೀತಿಯಲ್ಲಿ ನಡೆಯಲು, ಪರಿಶುದ್ಧತೆಯಲ್ಲಿ ನಡೆಯಲು, ಮತ್ತು ಸಂತೋಷದಲ್ಲಿ ನಡೆಯಲು, ತಾಳ್ಮೆಯಿಂದ ನಡೆಯಲು, ಕ್ಷಮಾಪಣೆಯಲ್ಲಿ ನಡೆಯಲು ನಿಮಗೆ ಆ ಪವಿತ್ರ ಆತ್ಮನು ಸಹಾಯ ಮಾಡುತ್ತಾನೆ. ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯದಿಂದ ನಿಮಗೆ ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೆ, ಇನ್ನೊಬ್ಬರನ್ನು ಪ್ರೀತಿಸಲಿಕ್ಕೆ ಅಥವಾ ಸಂತೋಷ ಪಡಲಿಕ್ಕೆ ನಿಮ್ಮಷ್ಟಕ್ಕೆ ನೀವು ಆಗುವುದಿಲ್ಲ. ಬೈಬಲ್ ಇದು ಕೂಡ ಹೇಳುವುದಿಲ್ಲ ನಿಮ್ಮಷ್ಟಕ್ಕೆ ನೀವು ಸಂತೋಷ ಪಡ್ರಿ ಅಂತ ಹೇಳುವುದಿಲ್ಲ, ಕರ್ತನಲ್ಲಿ ಸಂತೋಷ ಪಡ್ರಿ. ಪ್ರೇಸ್ ಗಾಡ್. ಬೈಬಲ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತದೆ, ಕಡೆ ಮಾತು ನನ್ನ ಸಹೋದರ, ಕರ್ತನಲ್ಲಿ ಸಂತೋಷ ಪಡ್ರಿ. ಯಾಕಂದರೆ ಕರ್ತನಲ್ಲಿ ಎಂಬುವಂಥದ್ದು ನಿಮ್ಮ ಹೊಸದಾಗಿ ಹುಟ್ಟಿದ ಆತ್ಮದ ಇರುವಿಕೆ, ನೆಲೆ, ಮನೆ, ಪರಿಸರ. ಇರುವಿಕೆ, ನೆಲೆ, ಮನೆ, ಪರಿಸರ, ಅದು ನಿಮ್ಮ ಆತ್ಮದ ಮನೆ. ಅದಕ್ಕೋಸ್ಕರ ನೀವು ಎಲ್ಲಿದ್ದೀರಿ ಅಂತೇಳಿ ನೀವು ಕ್ರಿಸ್ತನಲ್ಲಿದ್ದೀರಿ, ಕರ್ತನಲ್ಲಿ ಇದ್ದೀರಿ. ಕರ್ತನಲ್ಲಿ ಇದ್ದವರಾಗಿ ಯಾವಾಗಲೂ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುವನಾಗಿದೆ. ವೆನ್ ಯು ಬಿಲೀವ್, ಯಾವಾಗ ನೀವು ನಂಬುತ್ತೀರಿ, ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ, ಹೋ ಸತ್ಪುರುಷನ ನುಡಿಯು ಆಳವಾದ ನೀರು, ಹರಿಯುವ ತೊರೆ, ಜೀವದ ಬುಗ್ಗೆ ಅಂತ ವಾಕ್ಯ ಹೇಳ್ತದೆ. 18ನೇ ಜಾನೋಕ್ತಿ 4ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ, ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ಸತ್ಪುರುಷನ ನುಡಿ, ನೀವು ಕ್ರಿಸ್ತನಲ್ಲಿ ಸತ್ಪುರುಷರಾಗಿದೆ. ಅದು ನಿಮ್ಮ ನುಡಿ, ಅದು ಆಳವಾದ ನೀರು. ಯಾಕಂದರೆ ಯೇಸು ಹೇಳಿದ, ನಾನು ಕೊಡುವಂಥ ನೀರು ಅವನ ಒಳಗಿಂದ ಉಕ್ಕುವ ಹೊರತೆ ಉಂಟಾಗಿ ನಿತ್ಯ ಜೀವನ ಮಾಡುತ್ತೆ. ಯು ಹ್ಯಾವ್ ಆ ನಿತ್ಯ ಜೀವ, ಇಟರ್ನಲ್ ಲೈಫ್ ನಿಮ್ಮ ಒಳಗಿದೆ. ನೀವು ಯಾವಾಗಲೂ ಡಿಕ್ಲೇರ್ ಮಾಡುತ್ತೀನಿ, ನಾನು ಕರ್ತನಲ್ಲಿ ಸಂತೋಷ ಪಡುವನಾಗಿದ್ದೇನೆ. ಆಳವಾದ ನೀರಿನ ಬಾವಿಗಳೊಳಗಿಂದ ನೀವು ಸೇದುತ್ತೀರಿ. ಹರಿಯುವ ತೊರೆ, ದಟ್ ಮೀನ್ಸ್ ನೀವು ಹರಿಸ್ತೀರಿ ಆ ಜೀವವನ್ನು, ಆ ಸಮಾಧಾನವನ್ನು ಹರಿಸ್ತೀರಿ. ಕೆಲವೊಮ್ಮೆ ಸೈತಾನನು ಹೊರಗಿನಿಂದ ಅವು ನೇರವಾಗಿ ನಿಮಗೆ ಆಕ್ರಮಣ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೇ ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ, ನಿಮ್ಮ ಬಗ್ಗೆ ಸುಳ್ಳುಗಳು ಅಥವಾ ಕ್ರಿಯೇಟ್ ಮಾಡಿದ ಸುಳ್ಳುಗಳು ಮಾಡ್ಬೋದು.
ಪ್ರಿಯರೇ, ಒಬ್ಬ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವುದಾದರೆ ಆ್ಯಕ್ಚುಲಿ ಆ ವ್ಯಕ್ತಿ ನಿಮ್ಮನ್ನು ದ್ವೇಷ ಮಾಡುವುದಲ್ಲ, ಆದರೆ ಅವನ ಹಿಂದೆ ಇರುವ ದುರಾತ್ಮಗಳು ಅವನ್ನು ಪ್ರೇರೇಪಿಸುವಂಥದ್ದು ಆ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ, ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷಿಸಲಿಕ್ಕೆ. ನಿಮಗೆ ಒಬ್ಬನ ವಿಷಯದಲ್ಲಿ ದ್ವೇಷ ಉಂಟಾಗ್ತಾ ಇದೆ ಅಂತ ಹೇಳಿದರೆ ದಿಸ್ ಈಸ್ ಅಪ್ರೆಷನ್ ಫ್ರಮ್ ದ ಡಿಮನ್ಸ್. ಪ್ರೈಸ್ ಗಾಡ್. ಒಬ್ಬನ ವ್ಯಕ್ತಿಯ ಬಗ್ಗೆ ಜಲಸ್ ಆಗ್ತಾ ಇದೆ ಅಂತ ಹೇಳಿದರೆ ಯು ಆರ್ ಇನ್ಫ್ಲುಯೆನ್ಸ್ಡ್ ಬೈ ದ ಡಿಮನ್ಸ್. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ದುರಾತ್ಮಗಳು ನಿನಗೆ ಒತ್ತಡವನ್ನು ಆಗ್ತಾ ಇವೆ, ಒಂದು ರೀತಿಯ ಜಲಸ್ ಆಗ್ತಾ ಇದೆ, ಒಂದು ರೀತಿಯ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ದ್ವೇಷ ಆಗ್ತಾ ಇದೆ, ಅವನ ಹೆಸರನ್ನು ಹಾಳು ಮಾಡುವಂಥ ಥಾಟ್ಗಳು ಬರ್ತಾ ಇವೆ, ಆಲೋಚನೆಗಳು ಬರ್ತಾ ಇವೆ. ದಿಸ್ ನಾಟ್ ಎ ನಾರ್ಮಲ್, ಇಟ್ ಇಸ್ ಫ್ರಮ್ ಡಿಮನ್ಸ್. ಅದು ದುರಾತ್ಮಗಳಿಂದ ಬರುವಂಥದ್ದು. ಅದರ ಬದಲು ನೀವು ಹೇಳಬೇಕು, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರೋ ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದು. ಕೆಲವರು ಏನು ಮಾಡುತ್ತಾರೆ, ಆ ನಂಬಿಕೆಯಲ್ಲಿ ತಮ್ಮ ಒಳಗಿರುವ ಆ ಪ್ರೀತಿಯನ್ನು ಅವರು ಆಕ್ಟಿವೇಟ್ ಮಾಡದೇ ಇದ್ದ ಕಾರಣ ಅವರು ಪರಿಸ್ಥಿತಿಗಳಲ್ಲಿ ದುರಾತ್ಮಗಳಿಂದ ನಡೆಸಲ್ಪಟ್ಟು ಇನ್ನೊಬ್ಬರ ವಿಷಯದಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಮಾತಾಡಿದ್ದು ಅವರಿಗೆ ಸರಿ ಅಂತ ಕಾಣ್ತದೆ, ಅದು ಸರಿ ಅಂತ ಕಾಣ್ತದೆ. ಅದಕ್ಕೆ ಯೇಸು ಸ್ವಾಮಿ ಎಂದು ಮಾತು ಹೇಳಿದ, ಜನರು ದೇವಕುಮಾರನ ನಿಮಿತ್ತವಾಗಿ ನಿಮ್ಮ ವಿರುದ್ಧವಾಗಿ ಸುಳ್ಳು ಸುಳ್ಳು ಹೇಳಿದರೆ, ತಪ್ಪಾಗಿ ಉರಿಸಿದ್ದಾರೆ, ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ, ಆ ದಿನದಲ್ಲಿ ನೀವು ಸಂತೋಷಪಟ್ರಿ, ನಿಮಗೆ ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ಅವರು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದ್ದಾರೆ, ಜನರೆಲ್ಲ ನಿಮ್ಮನ್ನು ಹೊಗಳಿದ್ದಾರೆ, ನಿಮ್ಮ ಗತಿಯನ್ನು ಏನು ಹೇಳಲಿ. ಅವರು ಸುಳ್ಳು ಪ್ರವಾದಿಗಳನ್ನೆಲ್ಲ ಹಾಗೆ ಹೊಗಳಿದ್ದಾರೆ. ಒಬ್ಬ ದೇವರಾತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಆತನು ಯಾವತ್ತೂ ಈ ಸುಳ್ಳುಗಳಿಂದ, ಅಂದರೆ ಅದೇ ರೀತಿ ಕ್ರಿಟಿಸೈಸಿಂದ ಸಪ್ರೇಟ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹಿ ಈಸ್ ಮೂವಿಂಗ್ ಫಾರ್ವರ್ಡ್. ಓಕೆ, ನನಗೆ ಯಾವತ್ತೂ ಕ್ರಿಟಿಸೈಸ್ ಬೇಡ, ನನಗೆ ಯಾರು ನನ್ನ ಬಗ್ಗೆ ಏನು ಮಾತಾಡಬಾರದು ಅಂತ ಹೇಳಿದರೆ ನೀನು ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಓಕೆ, ದಟ್ ಈಸ್ ನಾರ್ಮಲ್. ಬಟ್ ಅದೇ ವ್ಯಕ್ತಿಗಳಿಂದ ದೇವರು ನಿಮಗೆ, ನೀನು ಪ್ರಾರ್ಥನೆ ಮಾಡಿದಾಗ ಅದೇ ವ್ಯಕ್ತಿಗಳ ಹೃದಯದಲ್ಲಿ ದೇವರು ನಿಮಗೆ ಫೇವರ್ ಹಾಕುತ್ತಾನೆ. ಬೈಬಲ್ ಹೇಳುತ್ತೆ, ದೇವರೊಬ್ಬನ ನಡತೆಯನ್ನು ಮೆಚ್ಚಿದರೆ ಆತನ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ. ಒಬ್ಬ ವ್ಯಕ್ತಿ ಸ್ಟಿಲ್ ಮಿತ್ರನಾಗುವುದಿಲ್ಲ, ರಿಲ್ಯಾಕ್ಸ್, ಅದು ಅವನ ಮುಂದೆ ಡಿಸ್ಟ್ರಾಕ್ಷನ್. ಎರಡು ಸಂಗತಿಗಳಾಗ್ತವೆ, ಒಂದೇ ಅವನು ಮಿತ್ರರಾಗ್ತಾನೆ, ಇಲ್ಲಾದರೆ ಡಿಸ್ಟ್ರಾಯ್ ಆಗ್ತಾನೆ. ಎರಡು ಸಂಗತಿಗಳು ಆಗ್ತವೆ. ಅದರಿಂದ ನೋ ಒನ್ ಕ್ಯಾನ್ ಪುಟ್ ಯು ಡೌನ್. ಯಾರು ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಕೆಳಗೆ ಹಾಕಬೇಕಾದ್ರೆ ನೀವೇ ಹಾಕಬೇಕು. ಓಕೆ, ನಕಾರಾತ್ಮಕ ಮಾತುಗಳನ್ನು ಎಕ್ಸೆಪ್ಟ್ ಮಾಡಿ ನಿಮ್ಮನ್ನು ನೀವು ಅದಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಬ್ಬಿಣವನ್ನು ಯಾರೂ ಮುರಿಲಿಕ್ಕೆ ಆಗುವುದಿಲ್ಲ, ಅದರ ಸ್ವಂತ ತುಕ್ಕು ಅದನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ನಾಶ ಮಾಡುತ್ತದೆ. ಓಕೆ, ಕೆಲವು ಸಮುದ್ರದ ಬದಿಯಲ್ಲಿ ಕೆಲವು ವೆಹಿಕಲ್ಗಳು, ಕಬ್ಬಿಣದ ಅಂಶಗಳು ಇದ್ದರೆ ಏನಾಗ್ತದೆ, ಅವುಗಳು ತುಕ್ಕು ಹಿಡಿದು ಡಿಸ್ಟ್ರಾಯ್ ಆಗ್ತವೆ. ಬಿಕಾಸ್ ಆ ಅಟ್ಮಾಸ್ಫಿಯರಿಗೆ ಆ ಕಬ್ಬಿಣ ಬೇಗನೆ ಕರಗ್ತದೆ. ಓಕೆ, ಸಮುದ್ರದ ಬದಿಯಲ್ಲಿ ನೀವು ನಿಮ್ಮ ವೆಹಿಕಲ್, ಗಾಡಿ ನೀವು ಕ್ಲೀನ್ ಮಾಡದಿದ್ದರೆ ಅದು ತನ್ನಷ್ಟಕ್ಕೆ ಅಡಿಯ ಕಬ್ಬಿಣದ ತಗಡೆಲ್ಲ ಅದು ತುಕ್ಕು ಹಿಡಿದು ಹೋಗ್ತದೆ. ಯಾಕೆಂದರೆ ಆ ಅಟ್ಮಾಸ್ಫಿಯರಲ್ಲಿ ಅನೇಕರು ಆ ನೆಗೆಟಿವ್ ಅಟ್ಮಾಸ್ಫಿಯರಲ್ಲಿ ಇರ್ತಾರೆ. ನೆಗೆಟಿವ್ ಅಟ್ಮಾಸ್ಫಿಯರಲ್ಲಿ ಅವರು ಗೊತ್ತಿಲ್ಲದ ರೀತಿಯಲ್ಲಿ ಅವರ ಬಗ್ಗೆ ಅವ್ರ ನಕಾರಾತ್ಮಕ ರಿಜೆಕ್ಷನ್ ಇದೆಲ್ಲವನ್ನು ರಿಸೀವ್ ಮಾಡಿ ಅವ್ರನ್ನ ಯಾರು ಕೆಳಗೆ ಹಾಕೋದಿಲ್ಲ, ಅವರೇ ಕೆಳಗೆ ಹಾಕ್ತಾರೆ. ಪ್ರೇರೆ, ಇವತ್ತು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾವತ್ತು ನೀವು ಪ್ರಾರ್ಥನೆ ಮಾಡಿ, ಲಾರ್ಡ್ ಐ ವಿಲ್ ಬಿ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಪ್ಲೇಸ್, ಇನ್ ದ ರೈಟ್ ಪರ್ಪೋಸ್, ಇನ್ ದ ರೈಟ್ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್. ನೀವು ರೈಟ್ ಆದ ಅಟ್ಮಾಸ್ಫಿಯರಲ್ಲಿದ್ದರೆ ನೀವು ರೈಟಾಗಿ ನಂಬುತ್ತೀರಿ, ರೈಟಾಗಿ ನೀವು ಜೀವಿಸ್ತೀರಿ, ಸರಿಯಾಗಿ ವ್ಯಕ್ತಿಯಾಗಿ ನೀವು ಪ್ರಜ್ವಲಿಸ್ತೀರಿ, ಯಾವಾಗಲೂ ನೀವು ಸಂತೋಷ ಪಡುತ್ತೀರಿ. ಏನೇ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಬರ್ಬೋದು, ಅಪಪ್ರಚಾರಗಳು, ಸುಳ್ಳುಗಳು ಬರ್ಬೋದು, ಒಂದು ನೆನಪಿಟ್ಟುಕೊಳ್ಳ್ರಿ, ಯಾವಾಗಲೂ ಸಂತೋಷಪಡ್ರಿ. ನಿಮ್ಮ ಸಂತೋಷವನ್ನು ಯಾವತ್ತೂ ಬಿಟ್ಟುಕೊಡ್ಬೇಡಿ. ನಿಮ್ಮ ಒಳಗಿರುವ ಸಮಾಧಾನವನ್ನು ಯಾವತ್ತೂ ಬಿಟ್ಟುಕೊಡ್ಬೇಡ್ರಿ. ಕ್ರಿಸ್ತನಿಂದ ಉಂಟಾದ ಸಮಾಧಾನವು ನಿಮ್ಮಲ್ಲಿ ಯಜಮಾನಂತೆ ತೀರ್ಪು ಹೇಳಲಿ. ಯಜಮಾನ, ಆ ಸಮಾಧಾನವೇ ನಿಮ್ಮ ಯಜಮಾನ. ಗಾಡ್ ಇಸ್ ಆಥರ್ ಆಫ್ ಪೀಸ್. ದೇವರು ಸಮಾಧಾನಕ್ಕೆ ಕಾರಣ. ವೇರ್ ದೇರ್ ಇಸ್ ಗಾಡ್, ಆತನ ಹೆಸರೇ ಸಮಾಧಾನ. ಆತನು ಎಲ್ಲಿದ್ದಾನೆ ಅಲ್ಲಿ ಸಮಾಧಾನ. ನಿಮ್ಮ ಒಳಗೆ ಆ ಸಮಾಧಾನ ಇದೆ. ಯಾವಾಗಲೂ ಹೇಳ್ರಿ, ನಾನು ಸಮಾಧಾನ ದೇವರಿಗೆ ಸಮಾಧಾನದ ಮಗನಾಗಿ ನಾನು ಹುಟ್ಟಿದವನಾಗಿದ್ದೇನೆ. ನಾನು ಯಾವಾಗಲೂ ಸಮಾಧಾನದಲ್ಲಿ ನಡೆಯುವವನಾಗಿದ್ದೇನೆ. ನಾನು ಯಾವತ್ತೂ ಗಲಿಬಿಲಿ ಆಗುವುದಿಲ್ಲ, ನಾನು ಯಾವತ್ತೂ ಡಿಸ್ಕರೇಜ್ ಆಗುವುದಿಲ್ಲ. ನನ್ನ ಒಳಗೆ ಪವಿತ್ರ ಆತ್ಮನಿದ್ದಾನೆ. ನಾನು ಯಾವಾಗಲೂ ಸಂತೋಷ ಪಡುವವನಾಗಿದೆ.
ನೀವು ಯಾವಾಗಲೂ ಹೇಳ್ತೀರಿ, ಡಿಕ್ಲೇರ್ ಮಾಡುತ್ತೀರಿ, ಪ್ರಕಟಿಸ್ತೀರಿ, ಘೋಷಿಸ್ತೀರಿ, ಪ್ರಾರ್ಥಿಸ್ತೀರಿ ಪ್ರಿಯರೇ, ಆವಾಗ ನಿಮ್ಮ ಒಳಗಿಂದ ಈ ನದಿಗಳು ಉಕ್ಕಿ ಹರಿತವೆ. ಹೊರಗಿನ ಸುಳ್ಳುಗಳಿಗೆ ಕಿವಿಗೊಡ್ಲಿಕ್ಕೆ ಹೋಗಬೇಡ್ರಿ. ಸುಳ್ಳುಗಳನ್ನು ಕೇಳಿ ನಿರಾಶರಾಗಬೇಡ್ರಿ. ಡಿಸ್ಕರೇಜ್ಮೆಂಟ್ ಅಂತ, ನಿರುತ್ಸಾಹ. ಏನು ನಿಮ್ಮ ಉತ್ಸಾಹ ಇದೆ ಕರ್ತನಿಗೋಸ್ಕರ, ಏನು ನೀವು ಕರ್ತನಿಗೋಸ್ಕರ ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿ. ಏನು ನೀವು ಇತರನ್ನು ಪ್ರೀತಿಸ್ತಾ ಇದ್ದೀರಿ, ಡಸಂಟ್ ಮ್ಯಾಟರ್, ಅವನು ಕಂಟಿನ್ಯೂ ಆಗಿ ಪ್ರೀತಿಸಿರಿ. ಏನು ನೀವು ಕಂಟಿನ್ಯೂ ಆಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿರಿ. ದೇವರು ಅದಕ್ಕೆ ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಊಟ ಕೊಡು, ಬಾಯಾರಿದ್ದರೆ ಅವನಿಗೆ ಕಂಟಿನ್ಯೂ ನೀರು ಕೊಡು. ಒಂದು ವೇಳೆ ಆತನು ನಿನಗೆ ಏನೋ ತೊಂದರೆ ಮಾಡಿದ್ದಾನೆ, ಪ್ರಾಬ್ಲಮ್ ಮಾಡಿದ್ದಾನೆ, ಸ್ಟಿಲ್ ಯು ಲವ್ ದ್ಯಾಟ್ ಪರ್ಸನ್. ಯಾಕಂದರೆ ನೀವು ಇನ್ನೊಬ್ಬರನ್ನು ಪ್ರೀತಿ ಮಾಡುವಂಥದ್ದು ಅದು ನಿಮ್ಮ ಸೇಫ್ಟಿ, ನಿಮ್ಮ ಸಂತೋಷವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ಪ್ರೈಸ್ ಗಾಡ್. ಒಬ್ಬನಿಗೆ ದೂರಲಿಕ್ಕೆ ಸಾವಿರಾರು ಕಾರಣಗಳಿರ್ಬೋದು, ಅದರ ಮಧ್ಯದಲ್ಲಿ ನೀವು ಆ ವ್ಯಕ್ತಿಯನ್ನು ಕ್ಷಮಿಸಿರಿ, ಪ್ರೀತಿಸಿರಿ. ಒಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಕ್ಷಮಿಸಿರಿ. ಓಕೆ. ಅದರಿಂದ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಅಪೊಸ್ತಲ ಪೌಲನು ಈ ಲೆಟರನ್ನು ಬರೀತಿರುವಾಗ ಒಳ್ಳೆಯ ಕಂಡೀಷನ್ನಲ್ಲಿದ್ದು ಆತನು ಬರೆದದ್ದಲ್ಲ. ಇದನ್ನು ಬರೆದದ್ದು ಆತನು ಸೆರೆಮನೆಯಲ್ಲಿದ್ದಾಗ. ಆಗಲೇ ಆತನು ಹೇಳ್ತಾನೆ, ಕಡೆಯ ಮಾತೇನೆಂದರೆ ನನ್ನ ಸಹೋದರಿ ಸಂತೋಷ ಪಡ್ರಿ. ಮೊದಲು ಹೇಳಿದ ಸಂಗತಿಗಳನ್ನು ನನಗೆ ತಿರುಗಿ ಬರೆಯಲು ನನಗೇನು ಬೇಸರವಿಲ್ಲ, ಅದು ನಿಮ್ಮನ್ನು ದೃಢಪಡಿಸ್ತದೆ. ಅದರ ಗುಟ್ಟು ಅಪೊಸ್ತಲ ಪೌಲನಿಗೆ ಗೊತ್ತಿತ್ತು. ಒಂದು ಮೆಸೇಜನ್ನು ಕೇಳಿದ ನಂತರದ ಓಲ್ಡ್ ಅಂತ ಬಿಡಬೇಡ್ರಿ. ಸತ್ಯವೇದವನ್ನು ಓದುವಾಗ ಎವ್ರಿ ಟೈಮ್ ನೀವು ಓದ್ತೀರಿ. ನಾನು 50 ವರ್ಷದಿಂದ ಓದ್ತಾ ಇದ್ದೇನೆ, 30 ವರ್ಷದಿಂದ ಓದ್ತಾ ಇದ್ದೇನೆ, ಎವ್ರಿ ತಿಂಗಳು ನಾನು ಓದ್ತಾ ಇದ್ದೇನೆ, ದಿನಾಲು ಓದಿರ್ಬೋದು. ಅದನ್ನು ನಿಲ್ಲಿಸಬೇಡ್ರಿ. ಅದು ಆಳವಾದ ಸಮುದ್ರ, ಅದು ಯಾವತ್ತೂ ಹಳೆಯದಾಗುವುದಿಲ್ಲ. ದೇವರ ಕೃಪಾ ವರಗಳು ಅವುಗಳು ನಿಂತು ಹೋಗುವುದಿಲ್ಲ. ಅವು ದಿನೇ ದಿನೇ ನೂತನವಾಗಿ ನಿಮಗೆ ದೊರಕಲ್ಪಡುತ್ತದೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ. ಅಥವಾ ಯಾವುದೇ ಒಂದು ನೀವು ಕಂಡೀಷನಲ್ಲಿದ್ದೀರಿ, ದುಃಖದಲ್ಲಿ, ನೋವಲ್ಲಿದ್ದೀರಿ, ಯಾವಾಗ ನೀವು ಹೇಳ್ತೀರಿ ಸಂತೋಷದಲ್ಲಿ, ದೆನ್ ಗಾಡ್ ವಿಲ್ ಅರೈಸ್ ಇನ್ ಯು. ಯೆಹೋವನು ಎದ್ದು ಚಲಿಸ್ತಿರುವಾಗ ಶತ್ರುಗಳು ಚದರಿ ಹೋಗುತ್ತಾರೆ, ಹಗೆಗಾರರು ಬೆಂಗೊಟ್ಟು ಓಡಿ ಹೋಗುತ್ತಾರೆ. ಓಕೆ. ಕರ್ತನು ಎಲ್ಲಿಂದ ಹೇಳುತ್ತಾನೆ? ನಿಮ್ಮ ಒಳಗಿಂದ ಹೇಳ್ತಾನೆ. ಯಾವಾಗ ನೀವು ಸಂತೋಷ ಪಡುತ್ತೀರಿ ಆಗ ಕರ್ತನು ನಿಮ್ಮ ಒಳಗಿಂದ ಹೇಳುತ್ತಾನೆ. ಎಲ್ಲ ಆಪರೇಷನ್ಗಳು, ಎಲ್ಲ ಲೋನ್ಲಿನೆಸ್ಗಳು, ಎಲ್ಲ ಡಿಪ್ರೆಷನ್ಗಳು, ಎಲ್ಲ ನೋವುಗಳು, ಅಪಪ್ರಚಾರಗಳು ಎಲ್ಲವೂ ಚದರಿ ಹೋಗುತ್ತದೆ. ರಿಲ್ಯಾಕ್ಸ್, ರೆಸ್ಟ್ ಇನ್ ಇಸ್ ಸ್ಪಿರಿಟ್, ರೆಸ್ಟ್ ಇನ್ ಇಸ್ ಲವ್, ರೆಸ್ಟ್ ಇನ್ ಇಸ್ ಗುಡ್ನೆಸ್. ಆತನ ಒಳ್ಳೆತನದಲ್ಲಿ ನೆಲೆಗೊಳ್ಳಿರಿ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಬನ್ನಿ, ನನ್ನೊಟ್ಟಿಗೆ ಏಕರಿಯಾಗಿರಿ. ಲೆಟ್ಸ್ ಪ್ರೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಿನ್ನ ಜೀವವು ನಮ್ಮಲ್ಲಿ ಇದೆ, ನಿನ್ನ ಮಹಿಮೆಯು ನಮ್ಮಲ್ಲಿ ಇದೆ, ನಿನ್ನ ಕರುಣೆ, ದಯೆ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ತಂದೆ. ನೀನು ಹೇಳಿದ್ದಿ ಕ್ರಿಸ್ತನಲ್ಲಿ ಯಾವಾಗಲೂ ನಾವು ಸಂತೋಷ ಪಡುವಬೇಕೆಂದು ಅಪೊಸ್ತಲ ಪೌಲನ ಮುಖಾಂತರ ನೀನು ಬರೆದಿದ್ದಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಯುವರ್ ಗ್ರೇಟ್ ಗೈಡ್ಲೈನ್ಸ್. ನಾವು ಯಾವಾಗಲೂ ಸಂತೋಷ ಪಡುವರಾಗ, ಯಾವಾಗಲೂ ನಿನ್ನಲ್ಲಿ ಆನಂದ ಪಡುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರು ಬ್ಲೆಸ್ ಆಗಲಿ, ಫ್ರೂಟ್ಫುಲ್ ಆಗಲಿ, ಎಲ್ಲ ಕೆಡುಕನ ಕೈಯಿಂದ ಇವ್ರನ್ನ ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಐ ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಅನಾಯಿಂಟಿಂಗ್, ಗ್ರೇಸ್ and favor and protection of God. In Jesus' name. Amen. Amen. Praise God. Okay. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಆಗಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ
ವೆಬ್ಸೈಟ್ ಇದೆ wordofvictory.in ಅಂತಂದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ. ನೀವು ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ. ಓಕೆ, ಯು ಆರ್ ಬ್ಲೆಸ್. ಆಮೆನ್.